ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಾ ಇದ್ರು ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಇವತ್ತು ಜನವರಿ 21, ಇವತ್ತು ನನ್ನ ದೊಡ್ಡ ಮಗ ಚಿರಾಗ್ದು ಬರ್ಡೇ. ಅವನು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಬಿಟ್ಟು ಬಂದು ತಿಂಡಿ ತಿಂದು ಹೋದ. ನಾವು ಇವತ್ತು ಪೇರೆಂಟ್ಸ್ ಹೋಗೋದಿತ್ತು, ಬಟ್ ನಮಗೂ ಫ್ರೀ ಇರಲಿಲ್ಲ, ಮತ್ತು ಅವ್ರ ಪಪ್ಪಂಗೂ ಲೀವ್ಗಳು ಯಾವುದೂ ಇರಲಿಲ್ಲ. ಮತ್ತು ನಾಳೆ ಏನೋ ಕೆಲಸ ಇದೆ, ಲೀವ್ ಹಾಕೊಳ್ಳೋ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ನಾಳೆನೂ ಮತ್ತು ಇವತ್ತು ಲೀವ್ 2 ದಿನ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವ್ನಿಗೆ ಹೇಳಿದ್ವಿ, ಬರೋಕ್ಕಾಗಲ್ಲಪ್ಪ ಹೋಗ್ತೀಯಾ ಅಂತ. ಸರಿಮ್ಮ, ಏನು ಸಮಸ್ಯೆ ಇಲ್ಲ, ಹೋಗ್ತೀನಿ ನಾನು ಅಂತ ಹೇಳಿದ. ಅವ್ರ ಸ್ಕೂಲಲ್ಲಿ ಕೇಕ್ಸು ಮತ್ತು ಚಾಕ್ಲೇಟ್ಸು ಯಾವುದೂ ಕೂಡ ಹಲೋ ಇಲ್ಲ. ಅವ್ನಿಗೆ ಸ್ವೀಟ್ ತೆಕ್ಕೊಟ್ಟಿದ್ವಿ, ತೊಗೊಂಡು ಹೋದ. ಇವತ್ತಿನ ದಿನ ಏನೂ ಪ್ಲ್ಯಾನಿಂಗ್ ಇಲ್ಲ, ಯಾಕೆಂದರೆ ಅವ್ನಿಗೂ ಟೆಸ್ಟ್ ನಡೀತಿದೆ ಮತ್ತು ಟ್ಯೂಷನ್ಗೂ ಕೂಡ ಹೋಗಬೇಕು. ಆದ್ದರಿಂದ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನಾನು ಶಾಪಲ್ಲಿ ಬರೋದ್ರಿಂದ ನನಗೂ ಲೇಟ್ ಆಗುತ್ತೆ. ಬಟ್ ಟ್ಯೂಷನಿಂದ ಬರೋದು ಅವನು ಕೂಡ 8 ಗಂಟೆ ಆಗುತ್ತೆ. ಮತ್ತು ನನ್ನ ಹಸ್ಬೆಂಡ್ಗೂ ಅವ್ರಿಗೂ ಏನೋ ಕೆಲಸ ಇದೆ, ನಾನು ಬರೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ನೋಡೋಣ, ಆಚೆ ಎಲ್ಲಾದರೂ ಹೋಗೋಕ್ಕಾಗಲಿಲ್ಲ ಊಟಕ್ಕೆ ಅಂದರೆ ಅಟ್ಲೀಸ್ಟ್ ಮನೆಗಾದರೂ ಏನಾದರೂ ಪಾರ್ಸಲ್ ತೆಗೆಸ್ಕೋಬೇಕು. ಏಕೆಂದರೆ ನಾನು ಶಾಪಿಂದ ಹೋಗ್ಬಿಟ್ಟು ಎಲ್ಲನೂ ವಿಶೇಷವಾದ ಅಡುಗೆಗಳು ಯಾವುದೇ ಥರ ರೆಸಿಪೀಸ್ಗಳು ಕೂಡ ಮಾಡೋಕ್ಕಾಗೋದಿಲ್ಲ. ಶಾಪಿಂದ ಹೋಗೋದೇ 7:30 ಎಲ್ಲ ಆಗಿಬಿಡುತ್ತೆ. ನೋಡೋಣ ಯಾವ ಥರ ಆಗುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ. ಇವತ್ತೊಂದು ದಿನ ನಾನು ಬೆಳಿಗ್ಗೆ ತಿಂಡಿ ಏನೂ ಮಾಡಲಿಲ್ಲ, ಎದ್ದು ನನ್ನ ಹಸ್ಬೆಂಡೇ ಕೂಡ ಪ್ರಿಪೇರ್ ಮಾಡಿದ್ರು. ಯಾಕೋ ನನಗೆ 2 ಡೇಸಿಂದ ಸ್ವಲ್ಪ ಮಸಲ್ಸ್ ಎಲ್ಲ ಪೇಯ್ನ್ ಇತ್ತು, ಅದಕ್ಕೆ ಅವ್ರು ನೀನು ರೆಸ್ಟ್ ಮಾಡು, ನಾನು ಎದ್ದು ತಿಂಡಿ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದರು. ಅವರು ಕೂಡ ತಿಂಡಿ ತಿಂದ್ಕೊಂಡು ಅವರು ಡ್ಯೂಟಿಗೆ ಹೋದರು. ಮತ್ತು ನಿನ್ನದು ಊರಲ್ಲಿದ್ನಲ್ಲ, ಅವನಿಗೂ ಕೂಡ ಸ್ವಲ್ಪ ಸ್ವೀಟು ತಿಂಡಿ ಎಲ್ಲ ತೊಗೊಂಡು ಹೋದರು. ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದರು, ಅವ್ರಿಗೆ ಮಾಡಿದ್ರು, ಸೂಪರಾಗಿ ಬಂದಿತ್ತು. ಅವರೆಲ್ಲ ರೆಸಿಪಿನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆಯೇನು ಪಾಪ ಮಾಡಿರೋದು? ಸ್ಕೂಲ್ಗೆ ಸ್ವೀಟ್ಸ್ ಎಲ್ಲ ತೊಗೊಬಂದಿದ್ವಿ, ಕೆಲವೊಂದು ಹಾರ್ಲಿಕ್ಸ್ ಬರ್ಫಿ ಮತ್ತು ಮೈಸೂರು ಪಾಕ್ ತೊಗೊಬಂದಿದ್ವಿ. ಇದು ನಮ್ಮ ಮನೆಗೆ ಅಂತ ಇಟ್ಕೊಂಡಿದ್ದೆ, ಅದನ್ನು ವೀಡಿಯೋ ಮಾಡಿದೆ. ಅದು ಬಾಕ್ಸ್ ಎಲ್ಲ ಪ್ಯಾಕ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ. ತುಂಬ ಚೆನ್ನಾಗಿ ಸ್ವೀಟ್ ಸಿಗುತ್ತೆ ಕೆಲವೊಂದು ಕಡೆ. ಅವನು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಸ್ವೀಟೆಲ್ಲ ತೊಗೊಂಡು ಹೋದ. ವ್ಯಾನ್ ಬರುತ್ತೆ ಅವನಿಗೆ, ವ್ಯಾನಲ್ಲೇ ಹೊರಟ. ಮತ್ತು ಅವ್ರ ಸ್ಕೂಲಲ್ಲಿ ಫಸ್ಟು ದೀಪ ಹಚ್ಚಿ ಪೂಜೆ ಮಾಡಿಸಿ, ಆಮೇಲೆ ಅವ್ರನ್ನ ಈ ಥರ ಕೂರಿಸಿ ಕುಂಕುಮ ಎಲ್ಲ ಇಟ್ಟು ಆರತಿ ಕೂಡ ಮಾಡ್ತಾರೆ. ಯಾವ ಥರ ಮಾಡಿದ್ರು ಅಂತ ನೋಡಿ ನೀವೇನೆ. ಟೂ ಡೇಸೇ ಆಯಿತು, ಬಟ್ಟೆಗಳೆಲ್ಲ ವಾಶ್ ಮಾಡಿಟ್ಟಿದ್ದೀನಿ, ಬಟ್ ಅದನ್ನು ನೀಟಾಗಿ ಮಡ್ಚಿಡೋದಕ್ಕೆ ಟೈಮ್ ಇಲ್ಲ. ಚಿರಾಗ್ ಟ್ಯೂಷನಿಂದ ಬರೋ ತನಕ 8 ಗಂಟೆಗೆ ಬರೋನು, 8:15 ಬಂದ ತಕ್ಷಣ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಟಿ ವಿ ಆನ್ ಮಾಡ್ಕೊಂಡು ಕೂತಿದ್ದಾನೆ. ಅವನು ಟಿ ವಿ ಇಲ್ಲ ಅಂತಂದರೆ ಊಟನೂ ಸೇರೋದಿಲ್ಲ, ಏನೂ ಸೇರೋದಿಲ್ಲ. ನಾವು ಮನೇಲಿ ರೆಸ್ಟ್ ಮಾಡ್ತಾಯಿರ್ತೀವಿ, ಕೆಲವೊಂದು ಟೈಮ್ ನಾವು ಟಿ ವಿನೇ ನೋಡೋದಿಲ್ಲ. ಅವ್ರ ಪಪ್ಪಂಗೆ ಯಾವುದೋ ಮದುವೆ ಇದೆ, ಹೋಗಬೇಕು ಅಂತ ಹೇಳಿದ್ರು. ನಮ್ಮನ್ನು ಕರೆದ್ರು, ನಾವು ಹೋಗಲಿಲ್ಲ, ನಾವು ಬರೋಲ್ಲ ಅಂತ ಹೇಳಿದ್ವಿ. ಅದಕ್ಕೆ ನಮಗೆ ಪಾರ್ಸಲ್ ಏನಾದ್ರು ತೊಗೊಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ರು. ಅವರು ಬೇಗನೆ ತಂದುಕೊಟ್ರು. ಇವನು ಬರೋತಂಗೆ ಲೇಟ್ ಆಗಿತ್ತಲ್ಲ, ಎಲ್ಲ ಆರೋಗ್ಬಿಟ್ಟಿತ್ತು, ತುಂಬ ಎಲ್ಲ ಗಟ್ಟಿ ಆಗಿಬಿಟ್ಟಿತ್ತು. ಮಶ್ರೂಮ್ ಬಿರಿಯಾನಿ ಅಂದರೆ ಚಿರಾಗ್ಗೆ ತುಂಬ ಇಷ್ಟ. ಮಶ್ರೂಮು ಮತ್ತು ಈ ಪನ್ನೀರ್ ಐಟಮ್ಸು ಮತ್ತು ಸೋಯಾ ಚಂಕ್ಸ್ ಆ ಥರದಲ್ಲಿ ಮಾಡೋ ರೆಸಿಪೀಸ್ ಎಲ್ಲ ಅವನಿಗೆ ತುಂಬ ಇಷ್ಟ. ಮಶ್ರೂಮ್ ಮಂಚೂರಿ ತುಂಬ ಚೆನ್ನಾಗಿತ್ತು, ಬಟ್ ಆದರೆ ಸಿಕ್ಕಾಪಟ್ಟೆ ಹೆವಿ ಖಾರ ಇತ್ತು, ಅದು ಸ್ವಲ್ಪ ಹಿಂಸೆ ಆಗಿಬಿಡ್ತು. ತಿಂತಾ ಇದ್ದೇನೆ ನೋಡಿ, ಟಿ ವಿ ಆನ್ ಮಾಡ್ಕೊಂಡು ಟಿ ವಿ ನೋಡಿಕೊಂಡೇ ತಿಂತಾಯಿದ್ದಾನೆ. ಚೆನ್ನಾಗಿದೆಯಾ ಅಂತ ಕೇಳಿದೆ, ಯಾಕೆ ಹ್ಞೂ ಅಂತ ಅಂದ್ಕೊಂಡು ಹಾಗೆ ತಿಂತಾಯಿದ್ದಾನೆ. ಎಲ್ಲೂ ಹೋಗ್ಲಿಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಪಾರ್ಸಲ್ ತರಿಸ್ಕೊಂಡ್ವಿ. ಆಮೇಲೆ ಊಟಕ್ಕೆ ಅಂತ ಹೇಳ್ಬಿಟ್ಟು ರೋಟಿನೂ ಕೂಡ ತರಿಸ್ಕೊಂಡಿದ್ವಿ. ರೋಟಿಗೆ ಕಾಂಬಿನೇಷನ್ ಆಗಿ ದಾಲ್ ಮತ್ತು ಚೆನ್ನ ಮಸಾಲ ಕರಿ ಕೊಟ್ಟಿದ್ದರು. ಅದು ತುಂಬ ಚೆನ್ನಾಗಿತ್ತು, ಬಟ್ ಹೆವಿ ಖಾರ ಅನಿಸ್ಬಿಡ್ತು. ತಿಂದು ಹೊಟ್ಟೆ ಉರಿ ಬರೋಷ್ಟು ಖಾರ ಹಾಕ್ಬಿಟ್ಟಿದ್ರು. ಬೇಜಾರಾಯಿತು, ಇಷ್ಟೊಂದು ಖಾರ ಹಾಕ್ಬಿಟ್ಟಿದ್ರಲ್ಲ ಅಂತ ಹೇಳಿಬಿಟ್ಟು. ನಾವು ಸಾಮಾನ್ಯ ಆಚೆನೇ ಹೋಗಿ ಊಟ ಮಾಡ್ತೀವಿ ಈ ಥರ ಏನಾದ್ರು ವಿಶೇಷವಾದ ದಿನಗಳಿಗೆ.
ಬಟ್ ಆದರೆ ಟೈಮ್ ಇರಲಿಲ್ವಲ್ಲ ಅಂತ ಅಂದ್ಕೊಂಡು ಹೋದ್ವಿ. ನಾವು ಸಾಮಾನ್ಯ ಹೋಗೋದೇ ಜಾಸ್ತಿ ಜೈಸಸ್ ಹಾಸ್ಪಿಟ್ಲ್ ಹತ್ರ ಇರೋ ಅಗ್ರಹಾರದ ಹತ್ರ ಕೆಫೆ ಚಾವಡಿ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕೊಡ್ತಾರೆ ನೋಡಿ. ಕಾಬೂಲ್ ಕಡಲೆ ಕರಿ ಮತ್ತು ದಾಲ್ ಕೊಟ್ಟಿದ್ದಾರೆ ಇದಕ್ಕೆ, ಮತ್ತು ಜೊತೆಗೆ ಸೌತೆಕಾಯಿ, ಈರುಳ್ಳಿ ಮತ್ತು ಅವನೇನು ಕೂಡ ಕೊಟ್ಟಿದ್ದರು. ನಾನು ಸ್ವಲ್ಪ ಆನಿಯನ್ ಹಾಕ್ಕೋತಾ ಇದ್ದೀನಿ. ಸಾಮಾನ್ಯ ನಾನು ಆನಿಯನ್ ಹಾಕೋದು ಕಡಿಮೆ, ಅಂತಂದರೆ ಈ ಥರ ಡೈರೆಕ್ಟಾಗಿ ಹಾಕ್ಕೊಳ್ಳೋದು ಸ್ವಲ್ಪ ಕಡಿಮೆ. ಏನಾದ್ರು ರೆಸಿಪಿಗಳು ಮಾಡ್ತಿದ್ರೆ ಒಟ್ಟಿಗೆ ಹಾಕ್ಬಿಟ್ಟಿರ್ತೀನಿ. ಹೇಗಿದೆ ಟೇಸ್ಟು ನೋಡೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿತ್ತು, ಬಟ್ ಹೆವಿ ಖಾರ ಆಯಿತು, ಅದೊಂದೇ ಬೇಜಾರಾಗ್ಬಿಡ್ತು ನನಗೆ. ಮತ್ತು ಆಮೇಲೆ ಮಶ್ರೂಮ್ ಬಿರಿಯಾನಿ ಕೂಡ ತಗೊಬಂದಿದ್ರು. ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಮತ್ತು ಸೌತೆಕಾಯಿ. ಇದು ಹೇಗಿದೆ ಅಂತ ನೋಡಿ. ಚಿರಾಗ್ ಮತ್ತು ಇನ್ನೂ ರೋಟಿಲೇ ಕೂತಿದ್ದ, ಅವ್ನು ನಿಧಾನಕ್ಕೆ ಟಿ ವಿ ತಿಂದ್ಕೊಂಡು. ಬಟ್ ನಮ್ದು ಆಗಿಲ್ಲ, ಟಿ ವಿ ನೋಡ್ಕೊಂಡು ತಿನ್ನೋದೇ ಆಗಲಿ ಅದೆಲ್ಲ ಅಭ್ಯಾಸ ನಾನು ಯಾವುದೂ ಇಟ್ಕೊಂಡಿಲ್ಲ. ಮೇಯ್ನಾಗಿ ಊಟ ಮಾಡ್ಕೊಬಿಡ್ಬೇಕು, ಆಮೇಲೆ ಬೇರೆ ಕೆಲಸಗಳು ಏನಾದೇ ಇದ್ದರೂ ಮುಗಿಸೋಣ ಅಂತ ಅಂದ್ಬಿಟ್ಟು ಅಷ್ಟೇ. ನಾನು ಊಟ ಎಲ್ಲ ಮುಗಿಸ್ದೆ. ಚಿರಾಗು ರೈಸ್ ಬೇಡಮ್ಮ ಅಂತ ಅಂದ. ಆಮೇಲೆ ತಿಂತೀನಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಮಶ್ರೂಮ್ ಬಿರಿಯಾನಿನ ಅಂತಂದ. ನಾನು ಊಟ ಮಾಡಿಕೊಂಡೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ದಿನ ಈ ಥರ ಇತ್ತು ವಿಡಿಯೋ ಅಷ್ಟೇ. ಚಿರಾಗಿ ಹೇಗೆ ಕಾಣಿಸ್ತಾ ಇದ್ದ ಈ ಡ್ರೆಸ್ಸಲ್ಲಿ ಅಂತ ನೀವು ನನಗೆ ತಿಳಿಸ್ಕೊಡಿ. ಟೇಕ್ ಕೇರ್, ಬಾಯ್.